ಹೇಳಿದ್ಲು. ನಾನು ಹೇಳಿದೆ, ನಾನು ಹೋಗ್ತೇನೆ ಮಾರಾಯ್ತು, ನೀನೊಂದು ಕಾರ್ ನನಗೆ ಮಾಡಿಕೊಡು, ನಾನು ಮನೆಗೆ ಹೋಗ್ತೇನೆ. ಅದಕ್ಕೆ ಅಳಿ ಹೇಳಿದ, ಅವರು ಒಬ್ಬರೇ ಹೋಗಬೇಕು, ನೀನು ಹೋಗ್ಲಿಕ್ಕಿಲ್ಲ, ಒಬ್ಬರನ್ನೇ ಕಳಿಸ್ಬೇಕು, ನೀನು ಹೋಗ್ಲಿಕ್ಕಿಲ್ಲ ಅಂತ. ಹಾಗೆ ಆಯ್ತು, ನಾನು ಒಬ್ಬನೇ ಹೋಗ್ತೇನೆ, ತೊಂದರೆ ಇಲ್ಲ ನನಗೆ. ಅಲ್ಲಿ ಹೇಗೆ ನೋಡ, ಏನು ದೇವರಿದ್ದಾರೆ, ದೇವರಾಗಿ 3 ಜನ ಸಿಕ್ಕ. ಮೂರು 4 ಮನೆಯವರು ಈಗ ನೋಡ್ತಾ ಇದ್ದಾರೆ. ಹೀಗೆ ಸ್ನೇಹಿತರೆ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಂದು ಮಾತಿದೆ, ನಮ್ಮ ಹತ್ರ ಇದ್ದರೆ ನೆಂಟರು ಪಂಟರು ಎಲ್ಲರೂ ಇರ್ತಾರೆ. ದುಡ್ಡು, ಚಿನ್ನ, ಆಸ್ತಿ ಏನೇ ನಮ್ಮೊಟ್ಟಿಗೆ ಇರಲಿ, ಎಲ್ಲರೂ ಹೇಗಿದ್ದೀರಾ ಅಂತ ಕೇಳಿಕೊಂಡು ಬರ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ. ಆದರೆ ನಮ್ಮ ಜೊತೆ ಏನೂ ಇಲ್ಲ, ನಮ್ಮ ಜೊತೆ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳಿದರೆ ಯಾರೂ ಇರಲ್ಲ, ನೋಡ್ಕೊಳ್ಳಿಕ್ಕೂ ಕೊನೆ ಪಕ್ಷದಲ್ಲಿ ನಮ್ಮ ಜೊತೆ ಯಾರೂ ಇರಲ್ಲ, ಅಥವಾ ಮಕ್ಕಳು ಕೂಡ ನಮ್ಮ ಜೊತೆ ಇರಲ್ಲ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆಯನ್ನು ನಾವಿಲ್ಲಿ ಕಾಣ್ತಾ ಇದೆಯಲ್ಲ, ಈ ಮನೆಯಿಂದ ಕಂಡುಕೊಳ್ಬೋದು. ಯಾಕೆಂದರೆ ಹೇಳಿದರೆ, ಈ ಮನೆಯಲ್ಲಿ ಇರುವಂಥ ಒಬ್ಬರು ವ್ಯಕ್ತಿ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸ್ವೀಪರ್ ಆಗಿ. ಆದರೆ ಏನು ಮಾಡೋದು, ಕೆಲವು ಸಲ ಅನಿವಾರ್ಯ ಸ್ಥಿತಿಯಲ್ಲಿ ನಡೆಬಾರದೆಲ್ಲ ನಡೆದು ಹೋಗ್ತದೆ. ಹಾಗೆಯೇ ಅವರ ಜೀವನದಲ್ಲೂ ನಡೆದು ಹೋಗ್ಬಿಟ್ಟಿದೆ. ಅವರಿಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಅವರು ತುತ್ತಾಗ್ತಾರೆ. ಈಗ ಅನಾರೋಗ್ಯಕ್ಕೆ ತುತ್ತಾಗುವಾಗ ಅವರಿಗಿರೋದು ಮಗಳು ನೋಡ್ಕೊಳ್ತಾರೆ ಅನ್ನುವಂಥ ಭಾವನೆ ಇತ್ತು. ಆದರೆ ಮಗಳು ಸ್ವಲ್ಪ ದಿನ ನೋಡಿಕೊಂಡ್ರು, ಆಮೇಲೆ ಅವರಿಗೆ ಸಾಧ್ಯ ಆಗಲಿಲ್ಲ. ಒಂದು ಕಾರ್ ಮಾಡಿ ಅವರನ್ನು ದೂರದ ಊರಿಂದ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ, ಸುಳ್ಯಕ್ಕೆ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಈಗ ಅವರ ಪರಿಸ್ಥಿತಿ ಶೋಚನೀಯವಾಗಿದೆ. ಮನೆಯಲ್ಲಿ ಯಾರೂ ಕೂಡ ಅವರನ್ನು ನೋಡಲಿಕ್ಕೆ ಇಲ್ಲ. ಅವರ ಪತ್ನಿ ಕೂಡ ಅನಾರೋಗ್ಯ ಪೀಡಿತೆ, ಹಾಗೂ ಅವರಿಗೂ ಕೂಡ ಏನು ವಯಸ್ಸಾಗಿದೆ, ಅವರಿಗೂ ಕೂಡ ಏನು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇಂತಹ ಸ್ಥಿತಿಯಲ್ಲಿ ಅವರು ಇಬ್ಬರು ಕೂಡ ಪೇಷಂಟ್ಸೇ. ಅವ್ರನ್ನ ಯಾರು ನೋಡ್ಕೊಳ್ಳೋದು ಅನ್ನುವಂಥದ್ದು ಈಗ ಒಂದು ಪ್ರಶ್ನೆ ಆಗಿದೆ. ಈಗ ನೋಡ್ಕೊಳ್ತಿರೋರು ಯಾರು ಅಂತ ಹೇಳಿದ್ರೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇವರು ನಮ್ಮ ಇಲ್ಲಿ ಸುತ್ತಮುತ್ತಲಿನ ನೆರೆಹೊರೆಯವರು. ಒಂದು ತುತ್ತು ಅನ್ನ ಕೊಡೋದರಿಂದ ಹಿಡಿದು, ಅವ್ರಿಗೆ ನೀರು ಕೊಡೋದರಿಂದ ಹಿಡಿದು, ಅವರ ಚಾಕರಿಗಳನ್ನು ಮಾಡೋದರಿಂದ ಹಿಡಿದು ಎಲ್ಲವನ್ನು ಮಾಡ್ತಿರುವಂಥದ್ದು ಈ ತಾಯಂದಿರು, ಹಾಗೆ ಈ ಸಹೋದರರು ಇಲ್ಲಿರುವವರು. ಅದರಲ್ಲಿ ಇವರು ನಿತ್ಯ ಹೇಳ್ತಾ ಇದ್ರು ಒಂದು ಮಾತನ್ನು. ಸರ್, ನಿಮ್ಮ ಹೆಸರು ಎಂಥದ್ದು? ಉಮೇಶಾಚಾರ್ಯ. ಯಾಕೆಂದರೆ ನಾವೆಂತ ಗೊತ್ತುಂಟ, ಹತ್ತಿರಲ್ಲ, ನಾವು ಮುಂದೆ ನೋಡ್ಕೊಂಡಿದ್ದದಲ್ಲ, ಹಾಗೊಂದು ಹೆಲ್ಪ್ ಮಾಡೋದು ಅಷ್ಟೇ. ನಮಗೆ ಮತ್ತೆ ಸಂಬಂಧ ಎಲ್ಲ ಏನು ಅವರು ಇದಿಲ್ಲ, ಸಂಬಂಧಿಗಳಲ್ಲ. ಅಲ್ಲ ನೋಡಿ, ನೀರೇಕರೆ ಅಂತ ಹೇಳಿ ನಮಗೆ ಯಾರು ಇಲ್ಲಲ್ಲ. ಅದಕ್ಕೆ ಬೇಕಾಗಿ ಒಂದು. ನೀವೇನು ಕೆಲಸ ಮಾಡ್ತೀರಿ? ನಾವು ಕಾರ್ಪೆಂಟ್ರು ಕೆಲಸ ಮಾಡ್ತೀವಿ, ಇಲ್ಲೇ ಕಾರ್ಪೆಂಟ್ರಾಗಿ ಕೆಲಸ ಮಾಡ್ತಾರೆ. ಹೌದು. ಈಗ ಸನ್ನಿವೇಶದಲ್ಲಿ ಸ್ವತಃ ಮಕ್ಕಳು ಇದ್ದು ಕೂಡ ನೋಡಿ, ಕೆಲವರಿಗೆ ಮಕ್ಕಳಿಲ್ಲ ಅಂತೇಳಿ ದೇವರಿಗೆಲ್ಲ ಹರಕೆ ಬರ್ತಾರೆ. ಅದೇ ಹೌದು, ಒಂದು ಮಗು ಕೊಡಪ್ಪ ಅಂತ. ಯಾಕೆ? ನಮ್ಮನ್ನು ಕಡೆಗಾಲದಲ್ಲಿ ನೋಡಲಿ ಅಂತ ಹೇಳಿ. ಆದರೆ ಕೆಲವು ಮಕ್ಕಳು ಹುಟ್ಟಿದ್ರು ಕೂಡ ಅವರಿಂದ ಏನು ಪ್ರಯೋಜನ ಆಗುದು ಅದೇ ಅಪ್ಪ ಅಮ್ಮನಿಗೆ ಅಲ್ವಾ? ಈಗ ನಾವು ಹೇಗೆ ಆಗ್ತದೆ ನಮಗೆ ಗೊತ್ತಿಲ್ಲ. ಅದೇ ನಮ್ಮ ಜೀವನದಲ್ಲಿ ಹೇಗೆ ಅಂದರೆ, ಒಬ್ಬರು ಕಷ್ಟ ಬರುವಾಗ ನಮ್ಮ ಇದು ಮಾಡೋದು ನಮ್ಮ ಕರ್ತವ್ಯ. ನಿಮ್ಮ ಕರ್ತವ್ಯ ಹಾಗೆಯೇ ಮುಂದೆ ನೋಡ್ಕೊಂಡು ಬಂದವರು. ಮತ್ತು ಯಾವ ಒಳ್ಳೆ ಜನ ಮಾತ್ರ, ಯಾವುದೇ ಒಂದು ಯಾರಿಗೂ ಉಪದ್ರ ಇಲ್ಲ, ಯಾವುದು ಇದ್ದಿಲ್ಲ. ಆದ ಕಾರಣ ಒಂದು ನಮ್ಮಿಂದ ಹಾಗೆ ಹೆಲ್ಪ್ ನಾವು ಮಾಡೋದು. ಈಗ ಬೆಳಿಗ್ಗೆ ಹಾಗೆ ಬಂದ ಕೂಡಲೇ ಇವರು ಈ ಮನೆಯವರು ಮಲಗಿಸ್ತಾರೆ. 3 ಹೊತ್ತು ಊಟ ಕೊಡ್ತಾರೆ, ಬೆಳಿಗ್ಗೆ ಕೊಡ್ತಾರೆ, ಸಂಜೆ ಕೊಡ್ತಾರೆ, ರಾತ್ರಿ ಕೊಡ್ತಾರೆ. ಮತ್ತು ನಾವು ಕೂಡ ಹಾಗೆ, ನಾವು ಬಂದ ಕೂಡಲೇ ನಾನು ಮಲಗಿಸ್ತೇನೆ. ನಾನು ಇಲ್ಲಿ ಬರುವಾಗ 9 ಗಂಟೆ ಆಗ್ತದೆ ಇಲ್ಲಿ ಬರುವಾಗ. ಮತ್ತು ನಾನು ಮಲಗಿಸಿ ಬಿಡ್ತೇನೆ. ಮತ್ತು ಹೇಳುವಾಗ ಅವ್ರ ಮಕ್ಕಳೆಲ್ಲ ಬರ್ತಾರೆ ನೋಡಿ, ಅವರ ಮಕ್ಕಳು ಇರ್ತಾರೆ. ಬೆಳಿಗ್ಗೆ ಅವರು ಕೂತೊಳಿಸಿ ಒಂದು ಕಾಪಿ ಎಲ್ಲ ಕೊಟ್ಟು ಅವರು ಹೋಗ್ತಾರೆ. ಮತ್ತು ಇಲ್ಲಿ ಕೂತೊಳಿಸಿ ಯಾರಿಲ್ಲಲ್ಲ, ಮತ್ತು ನಾನೇ ಬಂದು ಕೂತೊಳಿಸಿ ಮಲಗಿಸಿ ನಾವು ಹೋಗೋದು. ಮಧ್ಯಾಹ್ನ ಕೂಡ ಹಾಗೆ ನಮ್ಮಿಂದ ಎಷ್ಟು ಹೆಲ್ಪ್ ಆಗ್ತದೆ ಅಷ್ಟು ಮಾಡ್ತಾಯಿದ್ದೇವೆ. ಅದು ಎಷ್ಟು ಸಮಯ ಅಂತ ಮಾಡ್ಬೋದು ನಾವು. ಉಮೇಶ್ ಆಚಾರ್ಯ ಅವರು ಎಂತಹ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಸರ್, ನೀವು ಮಾಡಿದ ಕೆಲಸ ನನ್ನ ಪ್ರಕಾರ ಯಾವತ್ತೂ ವೇಸ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಪುಣ್ಯ ನಿಮಗೋ ನಿಮ್ಮ ಮಕ್ಕಳಿಗೋ ಸಿಗ್ತದೆ. ಹೌದಲ್ವ? ಹೌದು, ಅದೇ ಕಾರಣ. ಆ ಒಂದು ಕಾರಣ ಭಾಳ ಇಂಪಾರ್ಟೆಂಟ್ ಅಲ್ವಾ? ಈಗ ಎಷ್ಟು ಸಮಯದಿಂದ ಇವರಿಗೆ ಈ ಥರ ಆಗಿದೆ? 3 ತಿಂಗಳಾಯಿತು. 3 ತಿಂಗಳಿಂದ ಏನೇನು ಘಟನೆ ನಡೆಯಿತು ಅಂತ ಹೇಳುವಂಥದ್ದು? ಘಟನೆ ಅಂದರೆ, ಫಸ್ಟಿಗೆ ಅವರು ಬ್ಯಾಂಕಲ್ಲಿದ್ದು ಪೋಸ್ಟ್ ಆಫೀಸ್ ಇದು ಮಾಡುವಾಗ ಬಿದ್ದರಂತೆ. ಬಿದ್ದು ಸೊಂಟಕ್ಕೆ ಪೆಟ್ಟಾಯಿತು. ಹಾಗೆ ಮಗಳೆಲ್ಲ ಕಾಲ್ ಮಾಡಿ ಇಲ್ಲಿ ಬಂದು ಮಗಳು ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್, MRI ಸ್ಕ್ಯಾನಿಂಗ್ ಎಲ್ಲ ಮಾಡಿ ಇದು ಅಲ್ಲಿ ಟೆಸ್ಟ್ ಎಲ್ಲ ಮಾಡಿದರು. ಟೆಸ್ಟ್ ಮಾಡುವಾಗ ಮತ್ತೆ ಅವ್ರಿಗೆ ಆಪರೇಷನ್ ಆಗಬೇಕಂತ ಹೇಳಿದ್ರು. ಆಪರೇಷನ್ಗೆ 2 ಲಕ್ಷ ಬೇಕಂತ ಹೇಳಿದರು ಡಾಕ್ಟ್ರು. ಅದು ಅಷ್ಟು ಗ್ಯಾರಂಟಿ ಇಲ್ಲ, ಆಪರೇಷನ್ ಮಾಡುವ ಗ್ಯಾರಂಟಿ ಇಲ್ಲ. ಅವರ ಅಮೌಂಟಿನ ಸ್ವಲ್ಪ ಬಜೆಟಲ್ಲಿ ಸ್ವಲ್ಪ ಇದಿತ್ತು. ಹಾಗೆ ಅವ್ರು ಹೇಳಿದ್ರು, ನಾವು ಬೇಡ ಹಾಗಾದ್ರೆ ಕರ್ಕೊಂಡು ಹೋಗ್ತೇವೆ ಮನೆಗೆ ಅಂತ ಹೇಳಿ ಅವರ ಮಗಳು ಮನೆಗೆ ಕರ್ಕೊಂಡು ಹೋದ್ರು. ಇಲ್ಲಿಗೆ ಹಾವೇರಿ ಅವ್ರಿಗೆ ಕರ್ಕೊಂಡು ಹೋದ್ರು. 3 ತಿಂಗಳು ಅಲ್ಲಿ ಇಟ್ಟರು.
ಅಲ್ಲೇ ಇದ್ದರು, ಸ್ವಲ್ಪ ಹುಷಾರಿದ್ದರು. ಆಮೇಲೆ ವಾಪಸ್ ಆಚೀಚಾಗ ವಾಪಸ್ ಬಿದ್ದರಂತೆ. ಈಗ ನಡಿಲಿಕ್ಕೆ ಆಗೋದಿಲ್ಲ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಏನಿಲ್ಲ. ಊಟ ಕೂಡ ಕೈಯಲ್ಲಿ ಕೊಡಬೇಕು, ಬೇರೆಯವರು ಕೊಡಬೇಕು. ಬೇರೆಯವರು ಕೊಡೋದಲ್ಲ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಿಲ್ಲಲಿಕ್ಕೆ ಆಗೋದಿಲ್ಲ. ತನ್ನವರನ್ನೋರು ಯಾರೂ ಇಲ್ಲ, ಯಾರಿಲ್ಲ. ಈ ನೋವಿನ ಸಂದರ್ಭ. ಮಗಳಿಗೆ 4 ಮಕ್ಕಳಿದ್ದಾರೆ. ಮತ್ತು ಅವರ ಮಗಳಿನ ಗಂಡನಿಗೆ, ಅವರ ತಾಯಿಗೆ ಹುಷಾರಿಲ್ಲ, ಮಲಗಿದಲ್ಲಿ. ಇದು ಅವರನ್ನು ನೋಡ್ತಾ ಮಗಳು ಅಲ್ಲಿ ಅವರನ್ನು ನೋಡ್ದ, ಇವರನ್ನು ನೋಡ್ದ. ಹಾಗೆ ಅವರ ಮಗಳು ಎಂತ ಮಾಡಿದಳು, ನೀವು ಅಲ್ಲಿ ಹೋಗಿ ಜನ ಮಾಡಿಸಿ, ಯಾರೋ ಬಾಡಿಗೆ ಜನ ಮಾಡಿಸಿ ನೀವು ಅಲ್ಲಿ ಇರಿ ಅಂತ ಹೇಳಿದ್ದಾರೆ. ಇಲ್ಲಿ ಸುಳ್ಯದಲ್ಲಿ ಕಳಿಸಿದ್ದಾರೆ. ಆದರೆ ಈ ಬಾಡಿಗೆ ಅಂತ ಅವರ ಒಂದು 10,000 ರೂಪಾಯಿ ದುಡ್ಡು ಇತ್ತು ಅವರಲ್ಲಿ, ಇವರಲ್ಲಿ ಇತ್ತು. ಅವರಿಗೆ ಬಾಡಿಗೆ ಮಾಡಿ ಬಂದ ಇಲ್ಲಿಗೆ. ಯಾರು ಈಗ ರಾಮಚಂದ್ರ ಅಂತೇಳಿ ಅವರೇ ಕಾರ್ ಮಾಡಿ ಇಲ್ಲಿ ಬಂದು. ಇದು ಎಲ್ಲಿಂದ ಬಂದಿದ್ದಾರೆ ಅವರು? ಹಾವೇರಿಯಿಂದ ಬಂದು ಇವರು ಮನೆ ಹತ್ತಿರದವರು ಇಳಿಸಿದ್ದು. ಮನೆ ಹತ್ರದಿಂದ ಇಲ್ಲಿ ಬಂದಾಗ ಇಳಿಸಿದ್ದು. ಇಲ್ಲಿ ಎಲ್ಲ ಸೇರಿ ಇಲ್ಲಿ ಇವರೇ ಇದು ಮಾಡಿದ್ದು, ಇಳಿಸಿದ್ದಲ್ಲ. ಈಗ ಅದರ ಮೇಲೆ ನಾವು ನೋಡ್ತಾ ಇದ್ದೇವೆ. ಬಿಡ್ಲಿಕ್ಕೆ ಆಗುದಿಲ್ಲಲ್ಲ. ಈಗ ನಾವು ಮಾನವತೆ ಉಂಟು. ಸರಿ, ಈಗ ನೀವು ಇಷ್ಟು ದಿವಸದಿಂದ ಇದು ಮಾಡ್ತಾ ಇದ್ದೀರಿ. ಅದೇ ಒಂದು 10 ದಿನ ಆಯ್ತು. ಈಗ 10 ದಿವಸದಿಂದ ಆಯ್ತು. ನಿಮ್ಮ ಒತ್ತಾಯ ಏನು? ಈಗ ಏನು ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ? ಇಲ್ಲ, ಏನಂದರೆ ಅವರ ಆಪರೇಷನ್ ಆಗಿ ಏನಾದರೂ ಗುಣ ಆಗುದಾದರೆ ಹಾಗೆ ಅವರು ನಡ್ಕೊಂಡು ಹೋದರೆ ಸಾಕು. ಮೊದಲ ಸ್ಥಿತಿ ಅಲ್ಲ, ಅವರ ಕೆಲಸಕ್ಕೆ ಅವರು ಮಾಡಿಕೊಂಡಿದ್ದರೆ ಸಾಕಂತೇಳಿ ನಮ್ಮ ಅಭಿಪ್ರಾಯ. ನನ್ನ ಹೆಸರು ಕುಸುಮಧರ ಅಂತೇಳಿ. ನಾನು ಇಲ್ಲಿ ನಮ್ಮ ಚಂದ್ರಶೇಖರ ಶೆಟ್ಟಿ ಅವರ ಮನೆ ಹತ್ತಿರದವ. ಆದರೆ ತುಂಬ ಹತ್ತಿರಲ್ಲ, ಆದರೆ ಸ್ವಲ್ಪ ಮೇಲೆ. ಆದರೆ ಉಮೇಶ್ ಅಣ್ಣ ಒಂದು ದಿವಸ ಫೋನ್ ಮಾಡಿದ್ದರು, ನೋಡಿ ಚಂದ್ರಣ್ಣನ್ನು ಬೆಳಿಗ್ಗೆ ಕರ್ಕೊಂಡು ಬಂದಿದ್ದಾರೆ, ಅವರಿಗೆ ಯಾರೂ ಇಲ್ಲ, ಅವರನ್ನು ಕೆಳಗೆ ಮಲಗಿಸಲಿಕ್ಕೆ ಜನ ಇಲ್ಲ ಆಯಿತು. ಮತ್ತು ಹತ್ತಿರದ ಮನೆಯವರು ಈಗ ಶೋಭಾಕನ ಮಕ್ಕಳು ಮತ್ತು ಇವರು ಅಮಿತ್ ಅವರೆಲ್ಲ ಸೇರಿ ಕೆಳಗೆ ಇಳಿಸಿದರು. ಏನು ಮಾಡ್ಬೋದು ಕುಸುಮಣ್ಣ ಅಂತ ಹೇಳಿದರು. ನಾವೀಗ ಕೆಲವು ಇಂಥ ಸಣ್ಣ ಸಣ್ಣ ಘಟನೆಗಳಿಗೆಲ್ಲ ಹೋಗ್ತೇವೆ. ಹಾಗೆ ಅವರು ಆ ವಿಶ್ವಾಸದಲ್ಲಿ ಬಂದು ನಾವು ಒಂದು ಫಿಸಿಯೋಥೆರಪಿ ಮಾಡಿಸೋ ಅಂದೇಳಿ ಆಯಿತು. ಹಾಗೆ ಫಿಸಿಯೋಥೆರಪಿ ಮಾಡಿಸೋ ಅಂತ ಹೇಳುವಾಗ ಅವರು ಬಂದರು, ಒಬ್ಬರು ನೋಡಿದರು. ಅವರು ಮತ್ತು ಇಂಟ್ರ್ಯೂನ್ ಹೇಳಿ ಬೆಂಗಳೂರಿಗೆ ಹೋದರು. ಆಮೇಲೆ ನಾನು ಮತ್ತು ಉಮೇಶ್ ಅಣ್ಣ ಸೇರಿಕೊಂಡು ಅವರನ್ನು KVG ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಈ ರಿಪೋರ್ಟನ್ನೆಲ್ಲ ಹಿಡ್ಕೊಂಡು ಹೋಗುವಾಗ ಅಲ್ಲಿ ಡಾಕ್ಟ್ರು ಆರ್ತದವರು ಹೇಳಿದರು, ಇದು ಆಪ್ರೇಷನ್ನೇ ಮಾಡಬೇಕಷ್ಟೇ, ಇಲ್ಲಿ ಕಷ್ಟ ಉಂಟದು ಅಂತ ಹೇಳಿದರು. ಅಂದರೆ ನನಗೆ ಬೇಜಾರಂದರೆ ಅವರು ಒಳ್ಳೆ ಲವಲವಿಕೆಯಲ್ಲಿದ್ದವರು. ಈಗ 67 ವರ್ಷ ಅಂತ ಹೇಳಿದ್ರಲ್ಲ, ಅವರೊಂದು 40 ವರ್ಷದವಷ್ಟು ಲವಲವಿಕೆಯಲ್ಲಿದ್ದರು. ಹೋಗೋದು ಬರೋದಂದರೆ ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಬರ್ತಾಯಿದ್ರು. ಈಗ ರಿಟೈರ್ಡ್ ಆಗಿದೆ. ಒಂದು ಯೂನಿಯನ್ ಬ್ಯಾಂಕಲ್ಲಿ ಒಂದು ಸ್ವೀಪರಾಗಿ ಕೆಲಸ ಮಾಡ್ತಾಯಿದ್ರು. ಯಾರ ತಂಟೆ ತಕರಾರಿಗೆ ಹೋಗೋದಿಲ್ಲ, ಅವರಾಯಿತು ಅವರ ಕೆಲಸ ಇತ್ತು, ಅಷ್ಟು ನಿಯತ್ತಿಂದ. ಆದರೆ ಅವರ ಆಫೀಸಲ್ಲಿ ಕೂಡ ಭಾಳ ಒಂದು ಅವರಿಗೆ ಹೆಸರಿದೆ. ಅಷ್ಟು ಸ್ವೀಪರ್ ಕೆಲಸ ಮಾಡಿದರು, ಒಳ್ಳೆ ಗೌರವವಾಗಿ ಅವರನ್ನು ನಡ್ಕೊಂಡು ಇದ್ದರು ಮ್ಯಾನೇಜರೆಲ್ಲ. ಅದೇ ಅವರು ನೀವು ಹೇಳಿದ್ರಿ ಒಳ್ಳೆಯವರಿಗೆ ಸ್ವಲ್ಪ ಕಾಲ ಅಲ್ಲ. ಅದೇ ನಾನು ಒಂದು ಅಂತ ಹೇಳ್ತೇನೆ, ಅವರು ಏನೋ ಮಾಡಿದ ಪುಣ್ಯದಲ್ಲಿ ಈ 3 ಮನೆಯವರು ಅವರಿಗೆ ಸಿಕ್ಕಿದ್ದು. ಒಂದು ಉಮೇಶ್ ಅಣ್ಣ, ನಾನು ಒಂದು ಘಟನೆಯನ್ನು ಹೇಳ್ತೇನೆ. ಬಂದು ಹೇಳಿದ್ರು ಅವರನ್ನು ಚಾಪೆಯಲ್ಲಿ ಮಲಗಿಸಿದ್ದಾರೆ ಅಂತ ಹೇಳಿದರು. ನಾನು ಸಂಜೆ ಬರುವಾಗ ಇವರೊಂದು ದಿವಾನವನ್ನು ಒಂದು ದಿವಸದಲ್ಲಿ ಮಾಡಿ ಅವರನ್ನು ಮಲಗಿಸಿದ್ದಾರೆ. ಅವರ ವೈಶಾಲ್ಯತೆ ನೋಡಿ ಮನಸ್ಸಿನ. ಇವರು 3 ಹೊತ್ತು ಈ ಶೋಭಕ್ಕನವರು ಅವರು ಹಗಲು ಕೆಲಸಕ್ಕೆ ಹೋಗ್ತಾರೆ, ಅವರ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಅವರೊತ್ತು ಒಂದು 3 ಹೊತ್ತು ಊಟ ಕೊಡ್ತೀರಿ ಅಂತೇಳಿ ಅವರು ಮಾಡಿದಂಥ ಪುಣ್ಯ ಇರಬೇಕು. ಇಲ್ಲದಿದ್ದರೆ ಅದರ ಮಧ್ಯದಲ್ಲಿ ಅವರ ಇದು ಶ್ರೀಮತಿಯವರಿಗೆ ಹುಷಾರಿಲ್ಲ, ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ. ಹೌದು. ಆದ್ದರಿಂದ ಅವರು ಹೇಗೋ ಅವರಿಗೆ ಒಂದು ಊಟ ಮಾಡಿ ಕೊಡುವಷ್ಟು ಅವರಿಗೆ ಇದಿಲ್ಲ, ಶಕ್ತಿ ಇಲ್ಲ, ಆರೋಗ್ಯವೂ ಇಲ್ಲ. ಅದರಾಗಿ ಈ 3 ಮನೆಯವರು ಅಂತ ಹೇಳಿದರೆ ಅವರು ನಿಜವಾಗಿ ನನ್ನ ಲೆಕ್ಕದಲ್ಲಿ ಒಂದು ದೇವರಾಗಿದ್ದವರು, ಮಾನವ ದೇವರು ಅಂತ ಹೇಳ್ಬೋದು. ಆ ಥರ ಒಂದು ವ್ಯವಸ್ಥೆಯಲ್ಲಿ ಅವರು ಮಾಡ್ತಾಯಿದ್ದಾರೆ. ನನ್ನ ಮನೆಯವರೆಲ್ಲ ಅವರು ಬೇರೆಯವರೆಲ್ಲ ಅಂತೇಳಿ ಆ ಥರ ಸೇವೆಯನ್ನು ಮಾಡೋದು ಭಾರಿ ಅಪರೂಪದಲ್ಲಿ ಅಪರೂಪದ ವ್ಯಕ್ತಿಗಳು ಅವರು ಅಂತೇಳಿ. ಈಗ ಒಬ್ಬರು ಹೇಳಿದರು, ಇವರು ಬಾಡಿಗೆ ಮನೆಯಲ್ಲಿ ಇರೋದು, ಇವರಿಗೆ ಸ್ವಂತ ಮನೆ ಬೇರೆ ಉಂಟು. ಆ ಬಾಡಿಗೆ ಮನೆಯವರು ಬಂದದ್ದು ಅವರ ಪಾಲಿಗೆ ದೇವರಾಗಿ ಬಂದರು ಅಂತ ಒಬ್ಬರು ನನ್ನೊಟ್ಟಿಗೆ ಈಗ ಹೇಳಿದರು. ಹಾಗೆ ಅವರು ನಮ್ಮ ಆಸೆ ಏನೆಂದರೆ ಏನಾದರೂ ಅವರಿಗೆ ಒಂದು ಸಹಾಯ ಮಾಡಿ ಅವರಿಗೆ ಒಂದು ಆಪರೇಷನ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಹಾಗೆ ಎಲ್ಲ ಸಹೃದಯಗಳು ಏನಾದರೂ ಅವರಿಗೆ ಸಹಾಯ ಮಾಡಿದರೆ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆಲ್ಲ ಏನಾದರೂ ಮಾಡ್ಬೋದು ಅಂತ ಹೇಳುವಂಥ ಒಂದು ಮಾನವೀಯತೆ ತೋರಬೇಕು. ಹಾಗೆ ಅವರು ಆರೋಗ್ಯವಂತರಾಗಲಿ ಆದಷ್ಟು ಬೇಗ. ಅವರ ನಡೆದಾಡುವಂಥ ಒಂದು ಪೇಟೆಗೆ ಹೋಗಿ ಬರುವಷ್ಟಾದರೂ ಆರೋಗ್ಯವಂತರಾಗಲಿ ಅಂತ ನಾವು ಬೇಡಿಕೊಳ್ಳೋದು. ನನ್ನ ಹೆಸರು ಅಮಿತ್ ಅಂತೇಳಿ, ಪಕ್ಕದವನು. ನಾನಿಲ್ಲಿ ಮಾಂಡವಿಯಲ್ಲಿ ವರ್ಕ್ ಮಾಡೋದು. ಅಂದರೆ ಒಂದು ದಿವಸ ಬೆಳಿಗ್ಗೆ ಇಲ್ಲಿ ಕಾರು ಬಂತು. ಒಂದು ಬೆಳಿಗ್ಗೆ ನಾನು ಒಂದು ಹೇಳಲಿಲ್ಲ, 6:30 ಆಗಿದೆ. ಕಾರು ಬಂದು ನಿಂತಿತ್ತು, ಇಲ್ಲಿ ಬಂದು ಒಳಗೆ ನಿಂತಿತ್ತು. ಇಲ್ಲಿ ಅಷ್ಟಾಗುವಾಗ ಅವರು ಚಂದ್ರಣ್ಣ ಅವರು ಇದ್ದಾರಲ್ಲ, ಅವರು ಡ್ರೈವರ್ ಹತ್ರ ಹೇಳಿದ್ರಂತೆ, ಇದು ಅಲ್ಲಿ ಅಮಿತ್ ಮತ್ತು ಧೀರಜ್ ಇದ್ದಾರೆ,
ಒಮ್ಮೆ ಕರೀರಿ ಅಂತೇಳಿ. ಅವರು ಕರೀರಿ ಅಂತ ಹೇಳುವಾಗ ಮತ್ತೆ ನಮಗೆ ಒಂದು ಅಂದಾಜು ಆಗಲಿಲ್ಲ ಎಂತ ಇದು ಈ ಥರ ಆಗಿರ್ಬೋದು ಅಂತೇಳಿ. ಆಗ ನಾನು ಓಡಿ ಬಂದೆ. ಬಂದು ನೋಡಿದರೆ ಅಂತ ಕಾರಲ್ಲಿ ಅವರಿದ್ದಾರೆ, ಒಟ್ಟಿಗೆ ಯಾರೂ ಇಲ್ಲ, ಒಬ್ಬರೇ. ಹಾಂ, ಡ್ರೈವರ್ ಅಂತ ಹೇಳಿದರು. ನಾನು ಈ ಪರಿಸ್ಥಿತಿ ಇದ್ದರೆ ನನಗೆ ಹೋಗಲಿಕ್ಕೆ ಕಷ್ಟ. ಒಬ್ಬರು ಬಲ ಇಲ್ಲದವರು ಕಾರಲ್ಲಿ ಹಿಂದೆ ಸೀಟಲ್ಲಿ ಕೂರಿಸಿಕೊಂಡು ಹೇಗೆ ಬರ್ಬೋದು ಡ್ರೈವರ್, ಟರ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವರು ಭಾರಿ ಮೆಲ್ಲ ಬಂದದ್ದು. ಅವರು ಒಳ್ಳೆ ಡ್ರೈವರ್ ಮಾತ್ರ, ಪಾಪ ಅವರು ಪರಿಚಯದವರಂತೆ. ಅವರು ಬಂದರು. ನನಗೂ ಅವರಿಗೆ ಎತ್ತಲಿಕ್ಕೆ ಆಗೋದಿಲ್ಲ, ಅವರು ದಪ್ಪ ಇದ್ದಾರೆ ಸ್ವಲ್ಪ, ಆಗ ಸ್ವಲ್ಪ ಬಲ ಇಲ್ಲಲ್ಲ. ಮತ್ತು ಇವರ ಮಕ್ಕಳು ಅಳಿಯ ಎಲ್ಲ ಸೇರಿ ಕರೆದೆ ನಾನು, ಎದ್ದುಕೊಂಡು ಬಂದರು. ಬಂದು ಹೇಗಾದರೂ ಕರ್ಕೊಂಡೋಗಿ ಮಲಗಿಸಿದೆವು. ಮಲಗಿಸಿದ ನಂತರ ಮಲಗಿಸಿದ ನಂತರದ ಇದೆಲ್ಲ ಪ್ರಯತ್ನ ನಮ್ಮ ಉಮೇಶ್ ಆಚಾರ್ಯ ಅವರದ್ದು. ಅವರು ನಾವು ಡ್ಯೂಟಿಗೆ ಹೋಗಿದ್ದೆವು. ಆನಂತರ ಬಂದು ಅದೇ ಹೇಳಿದಲ್ಲ, ಸಂಜೆ ಹೊತ್ತಿಗೆ ಒಂದು ಬೆಡ್ ಇವ್ರು ರೆಡಿ ಮಾಡಿಕೊಟ್ರು, ಒಂದು ಮಂಚ ಅವ್ರು ರೆಡಿ ಮಾಡಿಕೊಟ್ರು. ನಾನು ಮರುದಿವಸ ಬರುವಾಗ ಸಂಜೆ ಬರುವಾಗ ಅವರು ಮಂಚದಲ್ಲಿದ್ದಾರೆ, ಮಲಗಿಸಿದ್ದು ನಾವು ಚಾಪೆಯಲ್ಲಿ. ಅಂತ ಒಂದು ಕೆಲಸ ಮಾಡಿದ್ದಾರೆ ಇವರು. ಅದರ ನಂತರ ಅವರಿಗೆ ಸ್ವಲ್ಪ ಧೈರ್ಯ ಬಂದಾಗ ಆಗಿರ್ಬೋದು, ಓ ನನಗೆ ಯಾರಾದರೂ ಇದ್ದಾರೆ ಅಂತೇಳಿ. ಇದಕ್ಕೆ ಎಂಥ ವಿಷಯ ಹೇಳು ಅಂತ ಹೇಳಿದರೆ, ಈಗ ಒಬ್ಬರು ಒಂದು ಮನುಷ್ಯ ಅಂತ ಹೇಳಿದರೆ ಅವರಿಗೆ ಒಂದು ಸಂಬಂಧದವರು ಇರ್ತಾರೆ, ಇರಲಿ ಬಿಡಲಿ, ಆದರೂ ಸಂಬಂಧ, ರಕ್ತ ಸಂಬಂಧ ಇದ್ದೇ ಇರ್ತಾರೆ. ಅವರ ಕಡೆಯಿಂದಾದರೂ ನಮಗೊಂದು ನಾವು ಈ ಥರ ಮಾಡ್ತೇವೆ ಅಂತ ಅವರ ಕಡೆಯಿಂದ ಮಾತು ಬಂದರೂ ಸಾಕು, ಹೆಲ್ಪ್ ಮಾಡ್ತೇವೆ ಅಲ್ಲಿ ಹೇಳಿದೊಂದು ಬೇಕಲ್ಲ. ಈಗ ನಾವು ಸುತ್ತಮುತ್ತ ಇಷ್ಟು ಮಾಡ್ತಾ ಇದ್ದೇವೆ, ಈಗ ಇಲ್ಲೇ ಇದ್ದರೆ ಈ ಓಣಿಯಲ್ಲೇ ಇದ್ದಾಗೆ ಆಗ್ತದೆ. ಅದಕ್ಕೆ ನಾನು ಹೇಮಂತ ನನ್ನ ಹತ್ರ ಹೇಳಿದ್ದು, ಇಲ್ಲೇ ಇರಬಾರ್ದು, ಈ ವಿಷಯ ಇಡೀ ಊರಿಗೆ ಗೊತ್ತಾಗಬೇಕು, ಇದರ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ಮತ್ತು ಯಾರು ಇದಕ್ಕೆ ಈಗ ಅವರನ್ನು ನೋಡದ ಜನ ಇಲ್ಲ ಸುಳ್ಯದಲ್ಲಿ. ಯಾರಾದರೂ ಒಬ್ಬರು ಹೆಲ್ಪ್ ಮಾಡೋರು ಇದ್ದರೆ ಬಂದು ಅವರೊಂದು ಆರೈಕೆ, ಅವರು ನಡೆಯುವ ಥರ ಆದರೆ ಸಾಕು. ಊಟ ತಿಂಡಿ ನಮಗೆ ಸಮಸ್ಯೆ ಅಲ್ಲ ಕೊಡುದು, ಅವರು ಮಾಡೋದು. ಅವರ ಮಿಸ್ಸಸ್ಸು ಹಾಗೆ, ಅವರು ಸುಮಾರು ವರ್ಷದಿಂದ ಅನಾರೋಗ್ಯದಲ್ಲಿ ಇರುವವರು. ಅವರು ಪಾಪ ಅವರಿಗೆ ವಿಷಯವೇ ಗೊತ್ತಿಲ್ಲ ಎಂತ ಆಗಿದೆ ಅಂತ. ಅವರು ನಾವು ಹೇಳಿದರೆ ಅವರು ಹ್ಞೂ ಅಂತ ಹೇಳ್ತಾರೆ ಅಷ್ಟೇ, ಇಲ್ಲದ್ರೆ ಇಲ್ಲ. ಅದ್ರ ಮನೆಯ ಪರಿಸ್ಥಿತಿ ಹಾಗೆ ಉಂಟು. ಮಾನಸಿಕ ಆರೋಗ್ಯದಲ್ಲಿ ಅವರು ಇದ್ದಾರೆ. ಇವರು ಹೀಗೆ ಆದ್ರು. ಈಗ ಮಗಳು ಅಲ್ಲಿ ಇದ್ದಾರೆ ಅಂತ ಹೇಳುದು, ಮಗಳಿಗೆ 4 ಮಕ್ಕಳು, ಅಲ್ಲಿ ಅವರ ತಾಯಿ. ಇದು ಮಗಳನ್ನದು ತಪ್ಪು ಅಂತ ಹೇಳಿಕ್ಕೆ ಆಗುದಿಲ್ಲ. ಒಂದು ಹೆಣ್ಣು ಮಗಳು ಅಂತ ಇರುವಾಗ ಅಲ್ಲ, ತಪ್ಪು ಹಾಗೆಲ್ಲ. ಅವರು ಸಹ ಅಲ್ಲಿ ಸಹ ಅವರು ಹೇಳಿದ್ರು, ಮಗಳಿಗೆ ಸಹ ತುಂಬ ಅವರು ಅಲ್ಲಿ ಕೆಲಸ ಕೊಟ್ಟುಕೊಂಡು, ಅಲಿಯ ಅಂತ ಹೇಳುವವನು ಮಗ ಇದ್ದಾಗೆ ಅಲ್ಲ, ಎಷ್ಟಾದರೂ ಅವನು ನೋಡಲೇಬೇಕಲ್ಲ, ಎಷ್ಟಾದರೂ ಒಂದು ಎಫರ್ಟ್ ಹಾಕ್ಬೇಕಲ್ಲ. ಅದು ಇಲ್ಲ ಅಂತ ಹೇಳಿದ್ರೆ ಹೇಗೆ ಅದರ ಜೀವನ ಹೇಗೆ? ಪಾಪ ಆರಂಜಿ ಕೈ ಕಾರ್ಡ್ ಬೂರ್ನಾಗ 1 ಗ್ಲಾಸ್ ನೀರು ಕೊರಿಯರ ಉಪ್ಪು ಕೊರ್ರೆ ಇರ್ಲಜ್ಜಿ ಎಂಕಲ್ ಮಾತ್ರ ಅಂದತ್ತಿ ತೆಂಬೇರ್ಲ ಬತ್ತು ಕೊರ್ಪೇರು ಬತ್ತದು ಬೇರೆ ಸನ್ನೆ ಮಸ್ತ್ ಬಂಗ ಆರ್ಪೇರು ದಯ ಬಂಡ ದೇರ್ತು ಕುಳ್ಳಾಯರೆ ಅರೆನ್ ಜೆಪ್ಪಾಯರೆ ಎಂಕಲ ಸಹಾಯ ಮಲ್ಪು ಜಂದ ಅಕ್ಲು ಬರ್ಪೇರು ನಂಚಿನ ನೆರೆಕರೆದಗಳು ದಿಕ್ಕಾರ ಪುಣ್ಯ ಅಲ್ಪಡು ಯಾನು ಓಲ ಈತು ಪೂರ ತೂತೆ ನೆರೆ ಹೊರೆದಾಗಲಿ ದಾದಾ ಆತ ಪುರ ಇಂಚಾನಾಗ ಏರ್ಲ ಕ್ಯಾರ್ ಮಲ್ಪುಜಾರ ಆಂಡ ನಿಕ್ಲು ಪುರ ಸೇರ್ದು ಮಲ್ತನ ಉಂಡತ್ತ ನಿಕ್ಲು ಒಂಜಿ 3 ನಾಲ್ ಇಲ್ಲದಾಗ ಸೇರ್ದು ಮಲ್ತನ ನಿಕ್ಲ ಬೆಂದು ತಿನ್ಪು ಐಕೆ ಬೆಂದು ತಿನ್ಪುನಕ್ಲೆಗೆ ಕಷ್ಟ ಗೊತ್ತುಲ್ಲ ಇನ್ನು ಒಕ್ಕರೇನ ಪಾಪದ ಕಷ್ಟ ಪಾಪದಾಗಲಿನ ಭಂಗ ಪಾಪದಾಗಲಿಗೆ ಗೊತ್ತೊಂದು ಪನ್ಪೇರದ ಅಂಚನೆ ಯಾನು ಬೊಲ್ಪ 7 ಗಂಟೆಲಕ್ಕ ಒಂದು ಆಯ್ರದಮ್ಮ ಬೇಲೆ ಹೋಗ್ನಾಲು ಐದು ಬೊಕ್ಕ ಚಾಯನ ಒಣಸು ಗೊರ್ಪುನ ಪುರ ಎನ್ನ ಮಗಲು ಈರೆ ಒಣಸು ಪುರ ಗೊರ್ಪುನಿ ಈರ್ದಾದ ಬೇಲೆ ಇಲ್ಲ ಟೈಲರಿಂಗ್ ಓಕೆ ಈರ್ ಮುಲ್ಪ ಹಾಕ್ಲಿಕ್ಕೆ ಒಣಸು ಕೊರ್ಪುನ ಚಾಯ ಕೊರ್ಪುನ ಪುದರ್ ಬರೋಡು ಮಲ್ಪುಜ ಏರಂಡ ಸಂಬಂಧಿಕರು ಇತ್ತನಕ್ಲೆ ಅಕ್ಲೆ ಒಂಜಿ ಚೂರಾಂಡ ಸಹಾಯ ಮಲ್ಪೊಲ್ಯತೆ ಕೈಟ್ ದುಡ್ಡು ಡಾಸಿರ್ ಮಲ್ಪೆರ್ದು ಈಜಿನ ಒಂಜಿ ಏರಾಂಡ ಒಂಜಿ ಜನ ಮಂತು ಕೊರ್ದ ಆಯ್ತಾ ಒಂಜಿ ಉಪಕಾರ ಮಲ್ಪೊಲ್ಯತೆ ಆತೆಗೋಸ್ಕರ ಮಾತ್ರ ನಮ್ಕ್ ಪುದರ್ ಬರೋಡು ಅಗತ್ಯ ಇಜ್ಜಿ ಕರೆಕ್ಟ್ ಅದೇ ನಮ್ಮ ಕಷ್ಟ ಎಲ್ಲ ನಮ್ಕಲ್ಲ ವಾಸಿತಿ ಬರ್ಪುಂಡು ನಂಗೆ ಗೊತ್ತಿಜ್ಜತೆ ಅಂಚಾದಿಪ್ಪುಣಗ 4 ಜನ ಒಂಜಿ ಮಾತೇರಗ್ಲಿನ್ಪೋದು ಲೆತ್ತುಂಡಕ್ಕುಲ ರಿಕ್ಷಾದವರು ಮುದ್ದು ಕಂದ ಎತ್ತು ಸಲ ಬತ್ತದು ಹೆಲ್ಪುರ ಮಲ್ತಿರ್ ದಿರ್ಪುನ ಪತ್ತುನ ಬಾಡಿಗೆ ಮಲ್ಪುನಾರು ಪಂಡನಾರ್ಲ ಬತ್ತು ಹೆಲ್ಪುರ ಮಗೆ ಪೂರ ಜನ ಒಂಜಿ ಯಾರು ಬೇರೆ ಅಮಿತನ ಪಾಪ ಓಡಿಗೆ ಅರ್ಧೇರ್ಪು ನಾರೆಂದೇರ್ಪರು
ಎಂಚ ನಮ್ಮ ಒಂಜಿ ಕರ್ತವ್ಯ ಮಾಡ್ಪಡ್ತಾ ನಮ್ಮ ಕರೆಕ್ಟ್ 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 ಬೊಕ್ಕ ಮಾತ ಚಾಕ್ರಿ ಮಲ್ಪರ್ ನಮ್ಮರ್ದ ಆಪುಜ ಮೀಪವನ ಪತ್ತು ಎಂಕ್ಲೇರ್ದ ಆಪುಜ ಆಪಿನಾತ ಎಂಕುಲು ಮಲ್ಪ ಸಾಧಾರಣ ಮಕ್ಕಳು ಬಡ್ಸಂದ ಏನೇ ಮಾತು ಇತ್ತೆ ಚೂರು ರಿಕವರಿ ಆತಿರ್ ಸ್ಟಾರ್ಟಿಂಗ್ ಇಡ್ದು ರಿಕವರಿ ಆತರ ಆರು ಎಲ್ಲ ಅಪ್ಪ ಮಾಡಿ ಸೇವದಾನೆ ಯಾತ ಮಾಡ್ತೇನೆ ಬುಡೇದಿ ಬಂಡ ಮಸ್ತ್ ಮಾನಸಿಕದಲ್ಲ ಕರೆಗೆ ನಮ್ಮದು ಇದನ್ನ ಪಂಡ ಮಲ್ಪುಲೆ ಬಂಡ ಮಲ್ಪೇರು ತತ್ತಿಂಡ ಅರೆ ಗೊತ್ತಾಪುಜಿ ಅರೆನೇ ಅರೆಗೆ ಸರಿ ನೋಡ್ತೊಂಡ್ರೆ ಮಲ್ಪನ ಪೂರ ಆರು ವೈಟ್ ಮಲ್ಪೇರು ಎಂಕ್ಲು ಪಂಡಂಡ ಆರೆ ಮಲ್ಪೇರು ಅರೆಡು ತೀರುಜಿ ಆಂಡಲ ಅರೆಡು ದಾಪಿನ ಆರು ಮಲ್ಪೇರು. ಇದು ಇಲ್ಲಿ ನಮ್ಮ ಜಯನಗರದ ಅಂಗನವಾಡಿಯಿಂದ ಕೆಳಗಡೆ ಒಂದು ಮನೆಯಲ್ಲಿ ಚಂದ್ರಶೇಖರ್ ಅನ್ನುವಂತಹ ಒಬ್ಬರು ವ್ಯಕ್ತಿ ಈ ಥರದ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಹಾಗಾದರೆ ನಾವು ಒಂದು ಸಲ ಅವರನ್ನು ಕೂಡ ಮಾತಾಡಿಸುವ, ಅವರೇನು ಹೇಳ್ತಾರೆ ಅನ್ನೋದನ್ನು ಕೇಳುವ. ಸರ್ ನಮಸ್ತೆ, ಎಂತೆಲ್ಲರು ಸರ್ ನೋಡಿ, ಇಲ್ಲಿ ಚಂದ್ರಶೇಖರ್ ಅವರು ಹೇಗೆ ಅಸಹಾಯಕ ಸ್ಥಿತಿಯಲ್ಲಿ ಮಲಗಿದ್ದಾರೆ. ಈಗ ಅವರ ಕೈಯಿಂದ ಅವರಿಗೆ ಏನು ಶಕ್ತಿ ಇಲ್ಲ, ಅವರಿಗೆ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಮಲಗಿದಂಥ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಇರುವಂಥದ್ದು ಇಲ್ಲಿ ಅವರಿಗೆ ಬಲವಾಗಿರುವಂಥದ್ದು ಅವರ ನೆರೆಹೊರೆಯ ಬಂಧುಗಳು, ಸಹೋದರ ಸಹೋದರಿಯರು ಅವರಿಗೆ ಇಲ್ಲಿ ಸಹಾಯ ಮಾಡ್ತಾ ಇರುವಂಥದ್ದು. ಇವತ್ತು ಅವರು ಈ ಮಟ್ಟಿಗಿದ್ದಾರೆ ಅಂತ ಹೇಳಿದರೆ ಕಾರಣ ಈ ಮನೆಯ ಅಕ್ಕಪಕ್ಕದ ಜನರು. ಅದಕ್ಕೆ ಹೇಳೋದು, ನಾವು ಅಕ್ಕಪಕ್ಕದ ಜನರನ್ನು ತುಂಬ ಚೆನ್ನಾಗಿಟ್ಟಿರ್ಬೇಕು, ಯಾವಾಗಲೂ ಅವ್ರ ಜೊತೆ ಜಗಳ ಮಾಡ್ಕೋಬಾರ್ದು. ನೋಡಿ ಈ ಬಂಧುಗಳು ಎಷ್ಟು ಒಂದು ಸಹಕಾರವನ್ನು ಅವರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಅವರ ಮಾತುಗಳಲ್ಲೇ ಆಗಲೇ ಮಾತಾಡಿದ್ರು ಎಲ್ಲ. ಜೊತೆಗೆ ಅವರ ಮನೆ ಪರಿಸ್ಥಿತಿಯನ್ನು ನೋಡಿ, ಮೇಲ್ಗಡೆ ಆಗಲೂ ಮುರಿಯುವ ಥರ ಬೀಳುವ ಪರಿಸ್ಥಿತಿಯಲ್ಲಿ ಇದೆ ಅವರ ಮನೆ ಪರಿಸ್ಥಿತಿ ಕೂಡ. ಅವರಿಗೆ ಏನೋ ಒಂದು ಕಷ್ಟ ಬಂದು ಒದಗಿದೆ, ಅದು ಅವರು ಮಾಡದ ತಪ್ಪಿಗೆ ಈ ಒಂದು ಕಷ್ಟ ಅವರಿಗೆ ಬಂದು ಬಿಟ್ಟಿದೆ, ದೇವರು ಅವರಿಗೆ ಕೊಟ್ಟು ಬಿಟ್ಟಿದ್ದಾನೆ. ಆದರೆ ಅವರು ಮುಂದೆ ಆದಷ್ಟು ಬೇಗ ಚೇತರಿಸಿಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ. ನಾವೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿರುವಂಥ ಉದ್ದೇಶ ಇವತ್ತು ಅವರೊಂದು ಆದಷ್ಟು ಬೇಗ ಚೇತರಿಸ್ಕೊಳ್ಬೇಕು, ಜೊತೆಗೆ ಅವರ ಕಷ್ಟಗಳು ಕಳೆದು ಅವರ ಕೆಲಸವನ್ನು ಅವರು ಮಾಡಿಕೊಳ್ಳಲಿಕ್ಕೆ ಆಗುವ ಹಾಗೆ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಕೈಗಳಲ್ಲಿ ಬಲವಿಲ್ಲ, ಅವರಿಗೆ ಏನನ್ನು ಕೂಡ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರ ಕೈಯಲ್ಲಿ. ಅವರ ಹತ್ರನೇ ಕೇಳ್ತೀನಿ, ಅವರು ದೂರದ ಊರಿಗೆ ಅವರ ಮಗಳು ಚಿಕಿತ್ಸೆಗೆ ಅಂತ ಕರ್ಕೊಂಡು ಹೋಗಿದ್ರು. ಏನಾಯಿತು ಅಂತ ನಾನು ಇವರ ಹತ್ರನೇ ಕೇಳಬೇಕು. ಏನಾಯಿತು ನಿಮ್ಮನ್ನು, ನೀವು ಎಲ್ಲೋ ಚಿಕಿತ್ಸೆಗೆ ಅಂತ ಹೋಗಿ ಅಲ್ಲಿ ಅವರು ಹಾವೇರಿ ಕರ್ಕೊಂಡು ಹೋದ್ಲು. ಯಾರು ಮಗಳು ಎಂತ ಹೆಸರು ಅವ್ರದ್ದು? ಅವರದು ಚೈತ್ರ ಅಂತ. ಕರ್ಕೊಂಡೋಗಿ ಅಲ್ಲಿ ಹುಬ್ಬಳ್ಳಿಗೆ ಕರ್ಕೊಂಡು ಹೋಗ್ತೇವೆ ಅಂತೇಳಿ ಕರ್ಕೊಂಡು ಹೋದರು. ಅಷ್ಟಾಗ ಅವ ಅಳಿ ಹೇಳಿದ, ಅಲ್ಲಿ ಹುಬ್ಬಳ್ಳಿಗೆ ಬೇಡ, ಇದು ಆಯುರ್ವೇದಿಕ್ ಮಾಡುವ ಅಂತೇಳಿ ಆಯುರ್ವೇದಿಕ್ ಮಾಡಿದರು. ಅದರಲ್ಲಿ ನೋಡಿ ಈಗ ಸ್ವಲ್ಪ ಇದಾಗಿದೆ, ಈಗ ಏನು ಗುಣ ಇಲ್ಲ. ಜೋರಾಯ್ತು ನಿಮಗೆ? ಜೋರಾಯಿತು. ಅದ ನಂತರ ಅವ ಅಳಿಯ ಮಗಳನ್ನು ಬೈಲಿಕ್ಕೆ ಶುರು ಮಾಡಿದ. ಬೈದ ಮತ್ತು ಒಂದು 10 ದಿವಸ ಕಳೆಯುವಾಗ ಹೇಳಿದ, ನೀನು ಅವರನ್ನು ಕಳಿಸ್ಬೇಕು ಇಲ್ಲಿಂದ, ನನಗೆ ಆಗೋದಿಲ್ಲ ನೋಡಲಿಕ್ಕೆ. ಅದಕ್ಕೆ ಅವಳು ಹೇಳಿದ್ರು, ನನಗೆ ಅಪ್ಪ ಬೇಕಲ್ಲ, ಅಪ್ಪ ಅಮ್ಮ ಒಂದು ಬೇಕಲ್ಲ, ನಿಮ್ಮ ತಾಯಿ ನಿಮಗೆ ಇದ್ದಾಗೆ ಅಲ್ವಾ, ನಿಮ್ಮ ತಾಯಿ ನಿಮಗೆ ಬೇಕಾದರೆ ನನಗೆ ಅಪ್ಪ ಬೇಕಲ್ಲ ಅಂತ, ನಾನು ಅವರನ್ನು ನೋಡಬೇಕಲ್ಲ ಅಂತ ಹೇಳಿದ್ರು. ಹಾಗೆ 10 ದಿವಸ ವಾಪಸ್ ಅಲ್ಲಿ ನಿಲ್ಲಿಸಿ 12ನೇ ದಿವಸ ಆಗುವಾಗ ಅವ ಅವಳಿಗೆ ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡಿದ, ಕಳಿಸ್ಬೇಕು ನೀನು ಇಲ್ಲಿಂದ, ನನ್ನಿಂದ ಆಗೋದಿಲ್ಲ, ನನಗೂ ಅವರಿಗೂ ಸಂಬಂಧ ಇಲ್ಲ ಅಂತೇಳಿ. ಹಾಗೆ ನಾನು ಹೋಗ್ತೇನೆ ನಿಮಗೆ ಸಂಬಂಧ ಇಲ್ಲ ಮತ್ತು ನಾನು ಏಕೆ ನಿಲ್ಲೋದು. ಕಾರ್ ಮಾಡಿ ಬಂದೆ ಇಲ್ಲಿಗೆ. ಅವಳು ಮಗಳು ಅಲ್ಲಿಂದ ಫೋನ್ ಮಾಡಿದ್ಲು ಅವರಿಗೆ, ಹತ್ತಿರದ ಮನೆಯವರಿಗೆ. ಒಮ್ಮೆ ಕಾರಲ್ಲಿ ಬರ್ತಾ ಇದ್ದಾರೆ, ಒಮ್ಮೆ ಮನೆಯೊಳಗೆ ಬಿಟ್ಟು ಬಿಡಿ ಅಂತ. ಅವರು ಮತ್ತೆ ಪಾಪ ಎಲ್ಲ ಬಂದು ಒಳಗೆ ಕರ್ಕೊಂಡು ಬಂದರು. ಅಂದರೆ ನಿಮ್ಮ ಪ್ರಕಾರ ನಿಮ್ಮ ಮಗಳು ಈಗ ಅಸಹಾಯಕ ಸ್ಥಿತಿ, ಅವಳಿಗೆ ಏನು ಮಾಡಲಿಕ್ಕೂ ಆಗೋದಿಲ್ಲ, ಏನು ಮಾಡಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಓಕೆ. ಮಕ್ಕಳು 4 ಇದ್ದಾರೆ, ಮತ್ತು ಅವಳಿಗೆ ಸಹ ಹುಷಾರಿಲ್ಲ, ಅವಳಿಗೆ ಸ್ವಲ್ಪ ತಲೆ ತಿರುಗುದು ಇದೆಲ್ಲ ಇರ್ತದೆ. ಮತ್ತು ನಾನು ಹೇಳಿದೆ, ನಾನು ಹೋಗ್ತೇನೆ ಆಯಿತು, ನೀನೊಂದು ಕಾರ್ ನನಗೆ ಮಾಡಿಕೊಡು, ನಾನು ಮನೆಗೆ ಹೋಗ್ತೇನೆ. ಅದಕ್ಕೆ ಅಳಿ ಹೇಳಿದ, ಅವರು ಒಬ್ಬರೇ ಹೋಗಬೇಕು, ನೀನು ಹೋಗ್ಲಿಕ್ಕಿಲ್ಲ, ಒಬ್ಬರನ್ನೇ ಕಳಿಸ್ಬೇಕು, ನೀನು ಹೋಗ್ಲಿಕ್ಕಿಲ್ಲ ಅಂತ. ಹಾಗೆ ಆಯ್ತು, ನಾನು ಒಬ್ಬನೇ ಹೋಗ್ತೇನೆ, ತೊಂದರೆ ಇಲ್ಲ ನನಗೆ. ಅಲ್ಲಿ ಹೇಗೆ ನೋಡ, ಏನು ದೇವರಿದ್ದಾರೆ, ದೇವರಾಗಿ 3 ಜನ ಸಿಕ್ಕ. ಮೂರು 4 ಮನೆಯವರು ಸಿಕ್ಕಿದ್ರು. ಈಗ ನೋಡ್ತಾ ಇದ್ದಾರೆ, ಹೀಗೆ ಊಟ ಕಾಪಿ ಕೊಟ್ಟು ಆಚಾರ್ಯ ಎಷ್ಟು ಉಪಕಾರ ಮಾಡ್ತಾರೆ. ಆದರೆ ನಿನ್ನೆ ಮಗಳಿಗೆ ಫೋನ್ ಮಾಡಿ ಹೇಳಿದೆ, ಒಮ್ಮೆ ಬರಬೇಕು ನೀನು, ಗೌರ್ಮೆಂಟಿಗೆ ಅಡ್ಮಿಟ್ ಮಾಡಿ ನೀನು 4 ದಿನ ನಿಲ್ಲಬೇಕು ಅಂತ. ಅಳಿ ಹೇಳಿದಂತ ಆಗೋದಿಲ್ಲ, ಬಿಡೋದಿಲ್ಲ ಅಂತ. ಹಾಗೆ ಮತ್ತೆಂತ ಮಾಡೋದು. ನೀವು ಅಲ್ಲಿಂದ ಬಂದ್ರಿ,
ಬಂದು ಇಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ನೀವು ಇನ್ನು ಏನು ಟ್ರೀಟ್ಮೆಂಟ್ ಆಗಬೇಕು ಅಂತ ಈಗ ಡಾಕ್ಟರ್ ಹೇಳಿದ್ದಾರೆ? ನನಗೆ ಅದು ಇಲ್ಲಿ ಆಪರೇಷನ್ ಆಗಬೇಕು ಹೇಳಿದ್ದಾರೆ. ಗಂಟಲಲ್ಲಿ ಕುತ್ತಿಗೆ ಅಡಿಯಲ್ಲಿ ಇದು ನರ ಸ್ವಲ್ಪ ಬ್ಲಾಕ್ ಆಗಿದೆ ಅಂತ, ಕಟ್ಟಾಗಿದೆ ಅಂತ, ಅದು ಆಪರೇಷನ್ ಆಗಬೇಕು. ಹೌದು, ಓಕೆ. ಈಗ ನೀವು ಈ ಕಷ್ಟದಲ್ಲಿದ್ದೀರಿ, ನಿಮ್ಮ ಮಗಳು ಕೂಡ ಅಸಹಾಯಕರ ಸ್ಥಿತಿಯಲ್ಲಿದ್ದಾರೆ. ಈಗ ನೀವು ನಿಮ್ಮ ಅಳಿಯನಿಗೆ ಒಂದು ಮಾತು ಹೇಳುವುದಾದರೆ, ಇಷ್ಟೊಂದು ಕ್ರೂರವಾಗಿ ನಡೆದುಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮನುಷ್ಯತ್ವ ಪ್ರಾಣಿಗಳಿಗಿಂತ ಕಡೆಯ ವಾತಾವರಣ. ಅವರಿಗೆ ಒಂದು ಮಾತನ್ನು ನೀವು ಇಲ್ಲಿ ಹಿಂದೆ ಹೇಳಲಿಕ್ಕೆ ಇಷ್ಟಪಡಿದ್ದಾರೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇದರ ಮೂಲಕ? ಅವ ನಿಜವಾಗಿ ಅವ ಮನುಷ್ಯ ಅಲ್ಲ, ಒಂದು ಕ್ರೂರ ಮನುಷ್ಯ ಅವ. ಅಲ್ಲದೆ ಆ ಟೈಮ್ ಇದಕ್ಕೆ ಅವ ಹಾಗೆ ಕಳಿಸ್ಲಿಕ್ಕಿಲ್ಲ. ತಂದೆಯಾಗಿ ನೋಡಿಕೊಳ್ಬೇಕಿತ್ತು. ಆ ಹಿಂದೆ ಇಲ್ಲ, ಮಾನವೀಯತೆ ಇಲ್ಲ. ಇವಳು ನೋಡಿದಾಳೆ, ತೊಂದರೆ ಇಲ್ಲ. ಮಗಳು ಒಳ್ಳೆ ನೋಡಿದಾಳೆ, ಅಂದರೆ ಸುಮ್ಮನೆ ಹೇಳೋದಲ್ಲ. ಮಗಳು ಒಳ್ಳೆ ನೋಡಿದಾಳೆ. ಅದೇ 12 ದಿವಸ ಅವ ಹೇಳಿದ, ನೀನು ಅವಳನ್ನು ಕಳಿಸ್ಬೇಕು, ನನ್ನ ತಾಯಿಯನ್ನು ನೀನು ಸರಿ ನೋಡೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿದ. ಅವಳಿಗೆ ಪ್ರೆಷರ್ ಹಾಕಿ ಮಾಡಿದ. ಅವಳು ಮತ್ತೆಂತ ಹೊಡೆದು ಕಳಿಸೋದೇ ಉಪಾಯ ಇಲ್ಲ. ಓಕೆ, ಈಗ ನೀವು ಏನು ಕೆಲಸ ಮಾಡ್ತಾ ಇದ್ರಿ? ಯೂನಿಯನ್ ಬ್ಯಾಂಕ್? ನಾನು ಯೂನಿಯನ್ ಬ್ಯಾಂಕಲ್ಲಿ ಸ್ವೀಪರ್ ಆಗಿದ್ದೆ. ಓಕೆ, ಈಗ ಒಂದು 6 ವರ್ಷ 7 ವರ್ಷದಲ್ಲಿ ರಿಟೈರ್ಡ್ ಆಗಿದೆ. ಆಮೇಲೆ ಈ ಮನೆ ಪರಿಸ್ಥಿತಿ ಹೀಗೆ ಉಂಟು. ಅದು ಒಮ್ಮೆ ಆಚರಣೆ ರಿಪೇರಿ ಮಾಡಿಕೊಟ್ರು. ಮತ್ತು ವಾಪಸ್ಸು ನಾನು ಕಳೆದ ಸತ್ಯನ ಸ್ವಲ್ಪ ಯಾರೆಲ್ಲ ಅದನ್ನು ಸ್ವಲ್ಪ ಹಂಚೆಲ್ಲ ಸರಿ ಮಾಡಿಸಿದೆ. ನೋಡಿ, ನಾನು ಹೇಳೋದು ಸಹೃದಯ ಬಂಧುಗಳ ಜೊತೆ ನಾನು ಹೇಳೋದು ಒಂದು, ಮೊದಲನೇದಾಗಿ ಪಾಪ ಅಸಹಾಯಕ ಸ್ಥಿತಿಯಲ್ಲಿ ಈಗ ಮಲಗಿದ್ದಾರೆ ನೋಡಿ. ಯಾವುದೋ ಅವರ ಪತ್ನಿ ಅಲ್ಲೂ ಕೂತಿದ್ದಾರೆ ನೋಡಿ. ಅವರು ಕೂಡ ಅನಾರೋಗ್ಯ ಪೀಡಿತರು, ಮಾನಸಿಕವಾಗಿ ಅನಾರೋಗ್ಯ ಪೀಡಿತರು. ಅವರು ಕೂಡ ಮದ್ದಲ್ಲಿರೋರು. ಅವರಿಗೆ ಏನು ಆಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಹೊರಗಿನ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಗಂಡನಿಗೂ ಕೂಡ ಹುಷಾರಿಲ್ಲ ಅನ್ನೋದು ಕೂಡ ಅವರಿಗೆ ಗೊತ್ತಿಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ ಅವರು ಯಾವ ಸ್ಥಿತಿಯಲ್ಲಿ ಇರಬಹುದು ಹಾಗಾದರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಈ ಮನೆಯಲ್ಲಿರುವ ಅವರ ಮಗಳು ಅಸಹಾಯಕ ಸ್ಥಿತಿಯಲ್ಲಿದ್ದಾಯಿತು, ಅಳಿಯ ಮೃಗದಂತೆ ನಡೆಸ್ಕೊಂಡು ಅವರನ್ನು ಇಲ್ಲಿ ಕಳಿಸಿದ್ದಾಯಿತು. ಹಾಗಾದರೆ ಊರಿನವರು ಮನುಷ್ಯತ್ವವನ್ನು ಬಿಟ್ಟಿಲ್ಲ. ಈ ಜಯನಗರದ ಜನ, ಈ ಅಂಗನವಾಡಿಯಿಂದ ಕೆಳಗಡೆ ರೋಡಲ್ಲಿ ಇದ್ದಾರಲ್ಲ, ಅವರು ನಿಜವಾಗಿ ಕೂಡ ಇವರ ಪಾಲಿಗೆ ದೇವರಾಗಿ ನಿಂತು ಇವರನ್ನು ಇವತ್ತು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಮನುಷ್ಯತ್ವ ನಮ್ಮಲ್ಲಿ ಇದೆ. ಈ ಭೂಮಿ ಮೇಲೆ ಸತ್ಯ, ಧರ್ಮ, ನ್ಯಾಯ ಇನ್ನೂ ಇದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳಿದರೆ ಈ ಜನಗಳೇ. ಹಾಗಾಗಿ ನಾನು ಇನ್ನೊಂದು ಮುಖ್ಯವಾದ ವಿಚಾರ ಹೇಳೋದು ಅಂತ ಹೇಳಿದ್ರೆ, ಇವರು ಮಾತ್ರ ಅಲ್ಲ, ನೀವು ಕೂಡ ಇದರ ಕೆಲಸದಲ್ಲಿ ಕೈ ಜೋಡಿಸಬೇಕು. ನೀವು ಕೂಡ ನೋಡಿ, ಇವ್ರ ಮನೆ ಸರಿ ಇಲ್ಲ, ಯಾರಾದರೂ ಒಂದು ಸಂಘಟನೆಯವರು, ನಾವು ತುಂಬ ಜನರಿಗೆ ಈ ಸಂಘಟನೆಯವರೆಲ್ಲ ಹೆಲ್ಪ್ ಮಾಡ್ತಾರೆ. ಯಾವುದೋ ಸಂಘಟನೆಯವರು ಮುಂದೆ ಬನ್ನಿ, ವಾಲಂಟಿಯರಾಗಿ ಮುಂದೆ ಬನ್ನಿ, ದಯವಿಟ್ಟು ಈ ಮನೆ ನಮ್ಮೆಲ್ಲ ಸರಿ ಮಾಡುವ. ಎಲ್ಲರೂ ಒಮ್ಮೆ ಒಂದು ಯಾರು ಇಲ್ಲದ ಜೀವಗಳು, ಹಿರಿಯ ಜೀವಗಳು, ಅವ್ರಿಗೆ ಯಾರೂ ಇಲ್ಲ. ಹಾಗಾಗಿ ಸಂಘಟನೆಯವರೆಲ್ಲ ಸ್ವಲ್ಪ ಕೈ ಜೋಡಿಸಿದರೆ ಈ ಮನೆಯನ್ನೊಂದು ರೆಡಿ ಮಾಡಿಕೊಡ್ಬೋದು. ಇನ್ನು ಅವರನ್ನು ನೋಡ್ಕೊಳ್ಳಿಕ್ಕೆ, ಅವರ ಚಿಕಿತ್ಸೆಗೆ ಬೇಕಾದಂಥ ವೆಚ್ಚ, ಅವರ ಬ್ಯಾಂಕ್ ಅಕೌಂಟ್ ನಂಬರನ್ನು ನಾವು ಹಾಕಿರ್ತೇವೆ. ನಾವು ಅದನ್ನು ಇಲ್ಲಿಯ ಯುವಕರ ತಂಡ, ಈ ಏರಿಯಾದಲ್ಲಿರುವಂಥ ಯುವಕರ ತಂಡ ಒಂದು ಗೂಗಲ್ ಪೇ ಅಕೌಂಟನ್ನು ಅವರ ಅಕೌಂಟಿಗೆ ಮಾಡಿಸ್ತಾರೆ. ಆ ನಂತರ ನೀವು ಅದಕ್ಕೆ ಹಣವನ್ನು ಹಾಕಬೇಕು. ಎಲ್ಲರೂ ಹಾಕಿ ಇವರ ಒಂದು ಚೇತರಿಕೆ, ಇವರು ಆದಷ್ಟು ಬೇಗ ಇವರ ಹೆಂಡತಿಯನ್ನು ಇವರು ಸಾಕುವಷ್ಟು ಮಟ್ಟಿಗೆ ನಿಂತರೆ ಸಾಕು. ಇವತ್ತು ಮಲಗಿಕೊಂಡಿದ್ದಾರಲ್ಲ, ಆ ದುಡಿಮೆಗೆ ನಾವೊಂದು ಅವಕಾಶವನ್ನು ಕೊಡೋಣ. ಅದು ನನ್ನ ಒಂದು ನಿಮ್ಮಲ್ಲಿ ಮನವಿ. ಇಷ್ಟು ಸಮಯದಿಂದ ನಾವು ಎಷ್ಟೋ ಸಲ ಸ್ಟೋರಿ ಮಾಡಿದಾಗ, ಎಷ್ಟೋ ಸಲ ನಾವು ಇಂಥ ಅಸಹಾಯಕ ಸ್ಥಿತಿಯಲ್ಲಿರುವ ಜನರ ಬಗ್ಗೆ ನಾವು ಹೇಳಿದಾಗ, ನೀವೆಲ್ಲರೂ ತುಂಬ ಪ್ರೀತಿಯಿಂದ, ಅಷ್ಟೇ ಕಾಳಜಿಯಿಂದ ಹಣವನ್ನು ಕಳಿಸಿ ಅವರವರ ಮನೆಯ ಪ್ರಾಬ್ಲಮನ್ನು ಅರ್ಥ ಮಾಡಿಕೊಂಡು ಅವರಿಗೆ ನೆರವಾಗಿದ್ದೀರಿ. ಹಾಗಾಗಿ ಈ ಚಂದ್ರಶೇಖರ್ ಅವರು ಸುಳ್ಯದಲ್ಲಿ ಪರಿಚಯ ಇಲ್ಲದವರು ಯಾರೂ ಇಲ್ಲ. ತುಂಬ ಜನರಿಗೆ ಇವರು ಪರಿಚಿತರು. ಇವರು ನೋಡಿದವರೇ, ಇವರ ಬಳಗದಸ್ತರೇ ಸುಮಾರು ಹೆಲ್ಪ್ ಮಾಡಿದರೆ ಪಾಪ ಅವರು ನಾಳೆ ಚೇತರಿಸ್ಕೊಳ್ತಾರೆ. ನಾವು ಮಾಡಿದ ಒಂದು ಕೆಲಸ ನಮ್ಮನ್ನು ಎಲ್ಲೋ ಒಂದು ರಕ್ಷಣೆ ಮಾಡ್ತದೆ. ಆ ರಕ್ಷಣೆ ಯಾವತ್ತೋ ಒಂದು ದಿವಸ ಮಕ್ಕಳಿಗೋ ಇನ್ನೊಂದು ಯಾರಿಗೋ ಆ ಪುಣ್ಯ ಸಿಗ್ತದೆ. ಹಾಗಾಗಿ ಚಂದ್ರಶೇಖರ್ ಅವರಿಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸೇರಿದ್ದೇವೆ. ಹಾಗೆ ಅವರ ಪತ್ನಿಯನ್ನು ಮಾತಾಡಿಸುವವರು ಮಾತಾಡ್ತಾರಾ? ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನಿಮಗೆ ಈಗ ನಿಮ್ಮ ಪತಿಗೆ ಹುಷಾರಿಲ್ಲ, ನಿಮಗೂ ಹುಷಾರಿಲ್ಲ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಏನಾಗಿದೆ ಅಂತ ಹೇಳುವಂಥದ್ದಾದರೂ ನಿಮಗೆ ಅರ್ಥ ಆಗಿದೆಯಾ? ಅವ್ರಿಗೆ ಏನಾಗಿದೆ ಈಗ? ಏನಾಗಿದೆ ಅವರಿಗೆ? ಗೊತ್ತಾಗಲಿಲ್ಲ. ನೋಡಿ, ಅವರಿಗೆ ಏನಾಗಿದೆ ಅನ್ನೋದೇ ಇವರಿಗೆ ಗೊತ್ತಿಲ್ಲ. ಅಂಥ ಸ್ಥಿತಿಯಲ್ಲಿದ್ದಾರೆ. ಇದನ್ನು ನಾವು ಗಂಭೀರವಾಗಿ ತಗೊಳ್ಳೋಣ. ಈ ಒಂದು ವಿಚಾರವನ್ನು ಗಂಭೀರವಾಗಿ ತಗೊಳ್ಳೋಣ. ಈ ಅಮ್ಮನಿಗೂ ಆ ಒಂದು ತಂದೆಯ ಸ್ಥಾನದಲ್ಲಿರುವ ವ್ಯಕ್ತಿಗೂ ನಾವು ಎಲ್ಲರೂ ಸಹಕಾರವನ್ನು ನೀಡೋಣ ಅಂತ ನಾನು ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ನೀವೆಲ್ಲರೂ ಅವರಿಗೆ ಸಹಕಾರವನ್ನು ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.